ವೀಕ್ಷಕರಿಗೂ ನನ್ನ ಮತ್ತೊಂದು ವೀಡಿಯೋಗೆ ಸುಸ್ವಾಗತ. ನಾನು ಇವತ್ತಿನ ದಿನ ಈ ಮಧ್ಯೆ ಏನು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅವರು ಇಂಟ್ರೆಸ್ಟ್ ರೇಟನ್ನು ಕಮ್ಮಿ ಮಾಡಿದ್ರು. ಸೊ ಅದು ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ದೊಡ್ಡದಾಗಿ ಹೇಳಬೇಕು ಅಂತಂದರೆ 3 ರೀತಿಯ ಇನ್ಫ್ಲುಯೆನ್ಸ್ ಇರುತ್ತೆ. ಮೊದಲನೇದು ಬಂದು ಈಗೇನು ಕಾರ್ಪೊರೇಟ್ಗಳೇನಿದ್ದಾವೆ, ಕಾರ್ಪೊರೇಟ್ಗಳು ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಅವ್ರ ಸ್ಟಾಕ್ನ ಮಾರಾಟ ಮಾಡ್ತಾ ಇರ್ತಾರೆ. ಸೊ ಅವರು ಈಗ ಲೋನ್ ಇಂಟ್ರೆಸ್ಟ್ ರೇಟ್ ಏನು 5 ವರ್ಷ ಆದಮೇಲೆ RBI ಅವರು ಏನು ಕಮ್ಮಿ ಮಾಡಿದ್ದಾರೆ. ಕಮ್ಮಿ ಮಾಡಿದ್ರಿಂದ ಅವರು ಕಾರ್ಪೊರೇಟ್ಸ್ಗಳೇನಿದ್ದಾವೆ ಅವರು ಬ್ಯಾಂಕ್ಗಳಿಗೆ ಇರ್ಬೋದು, ಇಲ್ಲಾಂದರೆ ಬೇರೆ ಲೆಂಡರ್ಸ್ಗಳೇನಿದ್ದಾರೆ ಅವ್ರಿಗೆ ಕಟ್ಟೋಂಥ ಇಂಟ್ರೆಸ್ಟ್ ಬಡ್ಡಿ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಸೊ ಅದೇನಾದರೂ ಕಮ್ಮಿ ಆದರೆ ಅವ್ರ ಪ್ರಾಫಿಟ್ ಏನು ಜಾಸ್ತಿ ಆಗುತ್ತೆ. ಸೊ ಅವ್ರ ಪ್ರಾಫಿಟ್ ಜಾಸ್ತಿ ಆದರೆ ಅದನ್ನ ಏನು ಸ್ಟಾಕ್ನ ಯಾರು ಇಟ್ಕೊಂಡಿರ್ತಾರೆ ಅವ್ರಿಗೆ ಅದನ್ನು ಡಿವಿಡೆಂಡ್ಸ್ ಮೂಲಕನೋ ಇಲ್ಲಾಂದರೆ ಬೇರೆ ಯಾವುದೋ ಒಂದು ರೀತಿಲಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಆಗುತ್ತೆ. ಸೊ ಹಾಗಾಗಿ ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದು ಜಾಸ್ತಿ ಮೇಲಕ್ಕೆ ಹೋಗುತ್ತೆ. ಯಾಕೆಂದರೆ ಜಾಸ್ತಿ ದುಡ್ಡು ಸಿಗೋದ್ರಿಂದ, ಪ್ರಾಫಿಟ್ ಜಾಸ್ತಿ ಆಗೋದ್ರಿಂದ. ಎರಡನೇದು ಬಂದು ರಿಟೇಲ್ ಇನ್ವೆಸ್ಟರ್ಸ್ ಇರ್ಬೋದು, ಇಲ್ಲಾಂದರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ಬೋದು, ಇಲ್ಲಾಂದರೆ ಫಾರಿನ್ ಇನ್ವೆಸ್ಟರ್ಸ್ ಇರ್ಬೋದು. ಅವರು ಏನು ಲೋನನ್ನು ಏನು ಬ್ಯಾಂಕಿಂದ ಏನು ತಗೊತಾರೆ, ಇಂಟ್ರೆಸ್ಟ್ ಕಮ್ಮಿ ಆಗೋದ್ರಿಂದ ಅವ್ರು ಎಷ್ಟು ಲೋನನ್ನು ಬ್ಯಾಂಕಿಂದ ತಗೊಬೋದು ಅದು ಜಾಸ್ತಿ ಆಗುತ್ತೆ. ಸೊ ಅದು ಜಾಸ್ತಿ ಆಗೋದ್ರಿಂದ ಅದನ್ನು ಅವರು ಹೋಗಿ ಅದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋ ದುಡ್ಡು ಜಾಸ್ತಿ ಆಗುತ್ತೆ. ಯಾಕೆಂದರೆ ಅವರ ಕೈಯಲ್ಲಿ ಏನಿರುತ್ತೆ ಆ ದುಡ್ಡು ಬ್ಯಾಂಕಿಂದ ಲೋನ್ ತೊಗೊಂಡು ಜಾಸ್ತಿ ಆಗೋದ್ರಿಂದ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋ ದುಡ್ಡು ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆಗುತ್ತೆ. ಮೂರನೇದು ಬಂದು ಇಂಟ್ರೆಸ್ಟ್ ರೇಟ್ ಏನಾದರೂ ಕಮ್ಮಿ ಆದರೆ ಬಾಂಡ್ ಇಂಟ್ರೆಸ್ಟ್ ರೇಟ್ ಕೂಡ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಬಾಂಡ್ ಮಾರ್ಕೆಟಲ್ಲಿ ಏನು ಇನ್ವೆಸ್ಟ್ ಮಾಡೋ ಜನಗಳಿರ್ತಾರೆ ಅವರು ಬಾಂಡ್ ಮಾರ್ಕೆಟ್ಗಿಂತ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾರೆ. ಸೊ ಇದು ಬಂದು 3 ಏನು ದೊಡ್ಡದಾದಂಥ ಒಂದು ಇನ್ಫ್ಲುಯೆನ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ಏನು 5 ವರ್ಷ ಆದಮೇಲೆ RBI ಅವರು ಏನಾದರೂ ಇಂಟ್ರೆಸ್ಟ್ ರೇಟ್ ಏನು ಕಮ್ಮಿ ಮಾಡಿದ್ದಾರೆ, ಇದು ನಮ್ಮ ಎಕಾನಮಿ ಏನಿದೆ, ಭಾರತದ ಎಕಾನಮಿ ಏನಿದೆ ಅದು ಬೆಳೀಲಿ ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಇಲ್ಲಾಂದರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲನೂ ಆದಷ್ಟು ಬೆಳೀಲಿ ಅನ್ನೋ ಒಂದು ವಿಷಯನ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಏನಕ್ಕಪ್ಪ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಏನು GDP ಇದೇನು ಫೋರ್ಕಾಸ್ಟ್ ಇದ್ದಾವೆ ಅವೆಲ್ಲ ತುಂಬಾ ಕಮ್ಮಿ ಆಗ್ತಾಯಿದೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಒಂದು ಹೆಚ್ಚಿನ ರೇಟಲ್ಲಿ ಬೆಳೀಲಿ, ನಮ್ಮ ಭಾರತದ ಎಕಾನಮಿ ಏನಿದೆ ಅದು ಬೆಳೀಲಿ ಅಂತೇಳಿ ಇಂಟ್ರೆಸ್ಟ್ ರೇಟನ್ನು ಕೂಡ ಕಮ್ಮಿ ಮಾಡಿದ್ದಾರೆ. ಹಾಗಾದರೆ ನೋಡೋಣ ಬನ್ನಿ, ಈ ಒಂದು 2025 ವರ್ಷದಲ್ಲಿ ಯಾವ ಒಂದು ರೇಟಲ್ಲಿ ನಮ್ಮ ಭಾರತದ ಮಾರ್ಕೆಟ್ GDP ಏನಿದೆ ಯಾವ ಒಂದು ರೇಟಲ್ಲಿ ಬೆಳೀತೆ ಅಂತ ನನಗೂ ಕೂಡ ಇಷ್ಟ ಇದೆ ನೋಡೋಕ್ಕೆ. ಸೊ ನೀವು ಕೂಡ ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ಅನಿಸುತ್ತೆ. ಹಾಗಾದರೆ ನೋಡೋಣ ಅಂತೇಳಿ ಈ ಒಂದು ನನ್ನ ವಿಡಿಯೋ ಏನಿದೆ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.